ಕ್ರಿಕೆಟ್ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಮೂಡಿಸಿದ ದಿನ ಅಂದ್ರೆ ಅದು ಇದೇನೆ. ಅಂದ್ರೆ 2025ರ IPL ಸೀಸನ್ ಇಂದಿನಿಂದ ಪ್ರಾರಂಭವಾಗುತ್ತೆ. ಉದ್ಘಾಟನಾ ಪಂದ್ಯದಲ್ಲೇ RCB ವರ್ಸಸ್ KKR ನಡುವೆ ಮಹತ್ವದ ಪಂದ್ಯ ನಡೆಯುತ್ತೆ. ಯಾಕೆ ಈ ಪಂದ್ಯ ಇಷ್ಟೊಂದು ಮಹತ್ವ ಪಡೆದುಕೊಂತು ಅಂತ ಅದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಸಹೋದ್ಯೋಗಿ ಹರಿನಾಥ್. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹರಿನಾಥ್, ಏನ್ ಹೇಳ್ತೀರಾ? ಅದೇ 2008ರಲ್ಲಿ ಇವರಿಬ್ಬರದು ಫಸ್ಟ್ ಮ್ಯಾಚ್ ನಡೆದಿತ್ತು, KKR ವರ್ಸಸ್ RCB. ಆಗ್ಲೂ ಅಷ್ಟೇ ನಮ್ಮ RCB ಟೀಮು ನಿರೀಕ್ಷಿತ ಮಟ್ಟದಲ್ಲಿ ಏನು ಆಡಿರ್ಲಿಲ್ಲ. ಅವರ ಆಟದ ಮುಂದೆ ನಮ್ದು ಒಂಥರ ಫುಲ್ ಡಲ್ ಆಗಿತ್ತು. ನಿರೀಕ್ಷಿತ ಅನ್ನೋದಕ್ಕಿಂತ ಹೀನಾಯ ಸೋಲು. ಹೌದು, ಬ್ರೆಂಡನ್ ಮೆಕ್ಲಮ್ ಅವರ ಅಜೇಯ 158 ರನ್ ಹೊಡೆದಿರ್ತಾರೆ, ನಮ್ಮವರು 100 ರನ್ ಕೂಡ ದಾಟಿರಲ್ಲ, 82 ರನ್ ಹೊಡೆದಿರ್ತಾರೆ. ಸೊ ಈಗ ನಾವು ಆ ಸೇಡನ್ನ ತೀರ್ಸ್ಕೋಬೇಕು. ಆ ಸೇಡನ್ನ ತೀರ್ಸ್ಕೊಂಡು ನಾವೊಂದು ಅವರಿಗೆ ಒಂದು ತಕ್ಕ ಪಾಠ ಕಲಿಸ್ಬೇಕು ಅಂತ ನಮ್ಮಲ್ಲೂ ಒಂದು ಜೋಶ್ ಇದೆ. ಫ್ಯಾನ್ಸ್ ಕೂಡ ಅಷ್ಟೇ ಕಾತರದಿಂದ ಕಾಯ್ತಿದ್ದಾರೆ. 1 ವರ್ಷ ಆಗಿತ್ತು IPL ನಡೆದು. ಸೊ ಈಗ IPL ಬಂದಿದೆ, ಅದು ಫಸ್ಟ್ ಮ್ಯಾಚ್ KKR ವರ್ಸಸ್ RCB. ಸೊ ಎಲ್ಲ ಅಷ್ಟು ಜೋಶಲ್ಲಿ ಇದಾರೆ, ನೋಡೋಣ ಏನಾಗುತ್ತೆ ಅಂತ. ಅಂದ್ರೆ ಒಂದೇನಂತಂದ್ರೆ ಈಗ KKR ಫಸ್ಟ್ ಸೀಸನ್ ಅಲ್ಲಿ ಫಸ್ಟ್ ಮ್ಯಾಚ್ ಉದ್ಘಾಟನಾ ಪಂದ್ಯ ನಡೀತು, ಸೋಲ್ತು. ಬಟ್ ಇನ್ನೊಂದೇನಂದ್ರೆ ಸಾಕಷ್ಟು ಮ್ಯಾಚ್ KKR RCB ನಡೆದಿದೆ. ಬಟ್ ಇದು ಯಾಕೆ ಇಂಪಾರ್ಟೆನ್ಸ್ ಅಂತಂದ್ರೆ 17 ವರ್ಷ ಆದ್ಮೇಲೆ ಉದ್ಘಾಟನಾ ಪಂದ್ಯ ಮತ್ತೆ ಬಂದಿರೋದು. ಸೋತಿದ್ವಿ, ಇಲ್ಲಿ ಆತರ ಚಾನ್ಸ್ ಇದೆ. ಅದ್ರ ಬಗ್ಗೆ ಆ ಸೇಡ್ ನ ತೀರ್ಸ್ಕೋಬೇಕು ನಾವು. ಫಸ್ಟ್ ಸೀಸನ್ ಫಸ್ಟ್ ಮ್ಯಾಚ್ ನಾವು ಸೋತಿದ್ವಿ ಆಗ. ಸೊ ಈಗ ಮತ್ತೆ ಅದೇ ತರ ಒಂದು ಚಾನ್ಸ್ ಸಿಕ್ಕಿದೆ. ಸೊ ನಾವು ಅದನ್ನ ಗೆದ್ದು ಅವರಿಗೆ ಒಂದು ತಕ್ಕ ಪಾಠ ಕಲಿಸ್ಬೇಕು. ಮತ್ತೆ ಇನ್ನೊಂದು ನೋಡೋದಾದ್ರೆ ನೋಡಿ, ನೀವು ಹಿಂದೆ ಈ ಫಸ್ಟ್ ಮ್ಯಾಚ್ RCB ಬೀಳ್ತಿರ್ಲಿಲ್ಲ. ಸೊ SRH ಮತ್ತೆ KKR ಬೀಳ್ಬೇಕಿತ್ತು ಫಸ್ಟ್ ಮ್ಯಾಚ್. ಬಟ್ ನಮ್ಮ RCBನೇ ಬಿದ್ದಿದೆ. ಸೊ ಅದರ ಕ್ರೇಜ್ ಅದರಲ್ಲೇ ಗೊತ್ತಾಗುತ್ತೆ, ಅದರ ಕ್ರೇಜ್, ಅದರ ಪಾಪ್ಯುಲಾರಿಟಿ. ಸೊ ಹಾಗಾಗಿ ಫಸ್ಟ್ ಮ್ಯಾಚ್ ಬಿದ್ದಿರೋದ್ರಿಂದ ನಾವು ಶುಭಾರಂಭ ಇದ್ರ ಮೂಲಕನೇ ಮಾಡಬೇಕು. ಆಗ ಮಾತ್ರ ಆ ಇಡೀ ಸೀಸನ್ ಅದೇ ಜೋಶಲ್ಲಿ ಹೋಗೋಕೆ ಚಾನ್ಸ್ ಇರೋದು. ಅಂದ್ರೆ ನೋಡ್ರಿ, ಇವಾಗ ರೂಲ್ಸ್ ಪ್ರಕಾರ ನೀವ್ ಹೇಳ್ದಂಗೆ SRH KKR ಆಡ್ಬೇಕಿತ್ತು. ಅಂದ್ರೆ ಫ್ಯಾನ್ ಬೇಸ್, ಅಂದ್ರೆ ಫ್ಯಾನ್ ದೃಷ್ಟಿಯಲ್ಲಿ ಇಟ್ಕೊಂಡು RCB ನ ಮೊದ್ಲಾಡ್ತಿದ್ದಾರೆ. ಸೊ ಇನ್ನೂ ಕೆಲವು ಫ್ಯಾನ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಕೋಲ್ಕತ್ತಾದಲ್ಲಿ ಆಡ್ಸೋ ಬದಲು ಚಿನ್ನಸ್ವಾಮಿಲಿ ಆಡ್ಸ್ಬೋದಾಗಿತ್ತಲ್ಲ ಅಂತಾನು ಹೇಳ್ತಾರೆ. ಅದು ಹೇಳ್ತಾರೆ, ಫ್ಯಾನ್ಸ್ ಏನೋ ಹೇಳ್ತಾರೆ. ಅಪ್ಪಿತಪ್ಪಿ ಇವ್ರು ಚಿನ್ನಸ್ವಾಮಿಲಿ ಆಡ್ಸಿದ್ರೆ ಆಮೇಲೆ ಅವ್ರು ಗೆದ್ದು ಇವ್ರಿಗೆ ಹೋಮ್ ಪಿಚ್ಚು ಮಾಡ್ಕೊಟ್ರು, ಎಲ್ಲಾ ಮಾಡ್ಕೊಟ್ರು, ಅದಕ್ಕೆ ಇವ್ರು ಗೆದ್ಬಿಟ್ರು ಅಂತ ಅದನ್ನು ದೂಷಣೆ ಮಾಡೋರು ಇರ್ತಾರೆ. ಗೆದ್ಬಿಟ್ರೆ ಅಂತ. ನಮ್ಗೆ ಯಾವ ಟೀಮ್ ಆದ್ರೇನು, ಎಲ್ಲಿ ಯಾವ ಹೋಮ್ ಪಿಚ್ ಆದ್ರೇನು, ನಮ್ಮಲ್ಲಿ ಅಂತ ಬಲಾಢ್ಯ ಕ್ರೀಡಾ ಅಂತ ಆಟಗಾರರು ಇದಾರೆ. ಸೊ ನಾವು ಅದೇ ತಕ್ಕಂಗೆ ಆಡಿ ನಾವು ಪ್ರೂವ್ ಮಾಡ್ತೀವಿ ನಮ್ಮ ಸ್ಟ್ರೆಂತ್ ಏನು ಅಂತ. ಸೊ ಇವತ್ತಿನ ಪಂದ್ಯ ಅಷ್ಟು ಒಂದು ಹೈ ವೋಲ್ಟೇಜ್ ಆಗಿದೆ. ಇನ್ನೊಂದು ವಿಚಾರ ಏನ್ ಗೊತ್ತಾ, ಮಳೆ ಕಾಟ ನೋಡಿದ್ರ? ಹೌದೌದು, ಮಳೆ ಕಾಟ ಇದೆ. ಹೌದು, ಈಗ ಒಂದು ಹೊಸ ರೂಲ್ ತಂದಿದೆಯಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಅಂತ. ಸೊ ಇವತ್ತು ಮಳೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿದ್ರು ಹೇಳಕ್ ಆಗಲ್ಲ. ಸೊ ನೋಡ್ಬೇಕು, ನಾವು ಏನು ಮಾಡಕ್ ಆಗಲ್ಲ. ಮಳೆಗೆ ಯಾರು ಏನ್ ಸ್ಟ್ರಾಟಜಿ ಮಾಡಿದ್ರೆ ಏನಾಗಲ್ಲ, ದೇವ್ರ ಹತ್ರ ಬೇಡ್ಕೋಬೇಕಷ್ಟೇ. ಇವತ್ತು ಮಳೆ ಬರ್ದಿರ್ಲಪ್ಪ, ಫಸ್ಟ್ ಮ್ಯಾಚು ಒಂದ್ ಒಳ್ಳೆ ಜೋಶಲ್ಲಿ ನಡೀಲಿ ಅಂತ ನೋಡ್ಬೇಕಷ್ಟೇ. ಇನ್ನೊಂದರಿ ಏನ್ ಗೊತ್ತಾ, ಇವಾಗ RCB ಒಂದು ರಜತ್ ಪಟಿದಾರ್ ಮತ್ತೆ ಯಶ್ ದಯಾಲ್, ವಿರಾಟ್ ಕೊಹ್ಲಿ ಇಟ್ಕೊಂಡು ಇನ್ನೆಲ್ಲ ಹೊಸ ಟೀಮ್ ಅನ್ನ ತಗೊಂಡಿದ್ದಾರೆ. ಅದನ್ನ ನೋಡಿದ್ರೆ ನೀವ್ ಏನ್ ಹೇಳ್ತೀರಾ? RCB ಟೀಮ್ ಯಾವ ರೀತಿ ಸ್ಟ್ರಾಂಗ್ ಆಗಿದೆಯಾ, ಈಗ ತಗೊಂಡವ್ರ ಪ್ಲೇಯರ್ಸ್ ಯಾವ ರೀತಿ ಇದಾರೆ ಅಂತ ಅದ್ರ ಬಗ್ಗೆ ನೋಡೋದಾದ್ರೆ ಯಾವ ತರ ಇದೆ? ಅಲ್ಲ, ನೀವು ಹೇಳ್ದಂಗೆ ನೋಡಿ, ಈಗ KKR ಅಲ್ಲಿ ನೋಡಿದ್ರೆ ಲಾಸ್ಟ್ ಸೀಸನ್ ಆಡ್ದವರಲ್ಲಿ ಒಂದು 7-8 ಪ್ಲೇಯರ್ಸ್ ಈ ಸೀಸನ್ ಕೂಡ ಆಡ್ತಿದ್ರು. ಹೌದು. ಸೊ ಅವರೆಲ್ಲ ಒಂದು ಕೋಆರ್ಡಿನೇಷನ್ ಇರುತ್ತೆ, ಒಂದೇ ಟೀಮಲ್ಲಿ ಆಡ್ದವ್ರದ್ದು, ಅವ್ರದ್ದು ಪ್ಲೇಯರ್ಸ್ ಏನ್ ರೋಲು ಅದೆಲ್ಲ ನೋಡ್ಕೊಂಡು ಒಂದು ಕೋಆರ್ಡಿನೇಷನ್ ಇರುತ್ತೆ. ಆದ್ರೆ ನಮ್ಮ RCB ಹಂಗಲ್ಲ, ಬರೀ 3 ಜನ ಲಾಸ್ಟ್ ಆಡಿರೋರು ಈ ಸಲ ರಿಟರ್ನ್ ಮಾಡಿರೋದು. ಸೊ ಕೋಆರ್ಡಿನೇಷನ್ ಕೊರತೆ ಒಂದು ಎದ್ದು ಕಾಣೇ ಕಾಣುತ್ತೆ. ಸೊ ಅದೊಂದು ಚಾಲೆಂಜಿಂಗ್ ಆಗಿ RCBಗೆ ಪರಿಣಮಿಸಬಹುದು ಅಂತ ಹೇಳ್ಬೋದು. ಹಂಗಾಗಿ ಜೊತೆಗೆ ನಮ್ಮ ಹೊಡಿಬಡಿ ಆಟಗಾರ AB ಡಿವಿಲಿಯರ್ಸ್ ಅವರ ಒಂದು ಪ್ಲೇಸ್ ಕೂಡ ಇನ್ನೂ ರಿಪ್ಲೇಸ್ಮೆಂಟ್ ಆಗಿಲ್ಲ. ಜೊತೆಗೆ ಈ ಯಾರು ನಮ್ಮ ಫಫ್ ಡು ಪ್ಲೇಸಿಸ್ ಅವ್ರ ಒಂಥರ ನಂಬಿಕಸ್ತ ಬ್ಯಾಟ್ಸ್ಮನ್, ಎಂತ ಕನ್ಸಿಸ್ಟೆನ್ಸಿ ಅವರು. ಹೌದು, ತುಂಬಾ ಚೆನ್ನಾಗಿ ಆಡ್ತಿದ್ರು. ಸೊ ಈಗ ಅವ್ರಿಬ್ರು ಪ್ಲೇಸ್ ಕೂಡ ರೀಪ್ಲೇಸ್ ಆಗದಿರ ಹಂಗೆ ಉಳಿದಿದೆ. ಸೊ ಈಗ ಹೊಸ ಬಂದಿರೋ ಆಟಗಾರರಲ್ಲಿ ಯಾರು ಅವರ ಪ್ಲೇಸ್ ನ ತುಂಬ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಸೊ RCB ತುಂಬಾ ಚಾಲೆಂಜಸ್ ಇದೆ ಈ ಸಲ, ಏನ್ ಮಾಡ್ತಾರೆ ಗೊತ್ತಿಲ್ಲ. ಆದ್ರೂ ಒಂದು ನಂಬಿಕೆ ಇದೆ, ನಮ್ಮ RCB ಯಾವತ್ತು ಕೈ ಬಿಡಲ್ಲ ಅಂತ. ಸೊ ನೋಡ್ಬೇಕು ಹೆಂಗಿದೆ ಅಂತ. ಅಲ್ಲ, ನಿಮ್ಗೆ ಅನ್ಸುತ್ತಾ ಅವ್ರಿಬ್ರು ಸ್ಥಾನವನ್ನ ಈಗ ತಗೊಂಡಿರೋ ಆಟಗಾರರಲ್ಲಿ ಯಾರು ತುಂಬೋದು ಅನ್ಸುತ್ತೆ? ಯಾಕಂದ್ರೆ ಈಗ ನೋಡಿ, ಓಪನರ್ ಫಫ್ ಡು ಪ್ಲೇಸಿಸ್ ಪ್ಲೇಸ್ ಅಲ್ಲಿ ಈಗ ಫಿಲ್ ಸಾಲ್ಟ್ ಆಡ್ಬೋದು. ಫಿಲ್ ಸಾಲ್ಟ್ ಬಗ್ಗೆ ನಮ್ಗೆ ಗೊತ್ತೇ ಇದೆ, ಎಂತ ಹೊಡಿಬಡಿ ಆಟಗಾರ ಅಂತ. T20 ಫಾರ್ಮೆಟ್ ಹೇಳಿ ಮಾಡ್ಸಿರುವಂತ ಆಟಗಾರ ಅವರು. ಸೊ ಹಂಗಾಗಿ ಫಫ್ ಡು ಪ್ಲೇಸಿಸ್ ಪ್ಲೇಸ್ಗೆ ಫಿಲ್ ಸಾಲ್ಟ್, ಹಾಗೆ AB ಡಿವಿಲಿಯರ್ಸ್ ಪ್ಲೇಸ್ಗೆ ನಮ್ಮ ಲಿವಿಂಗ್ಸ್ಟೋನ್ ಬೆತೆಲ್ಲೋ ಆಗ್ಬೋದು. ಬಟ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡೋದಾದ್ರೆ ಲಿವಿಂಗ್ಸ್ಟೋನ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ T20ಲಿ. ಸೊ ಹಾಗಾಗಿ ಇವರಿಬ್ರು ಅವ್ರ ಪ್ಲೇಸ್ ನ ರೀಪ್ಲೇಸ್ ಮಾಡಿದ್ರೆ ಕಪ್ ಅಂತೂ ಯಾರು ತಪ್ಸಕ್ ಆಗಲ್ಲ, ಪಕ್ಕಾ ಈ ಸಲ ಹೊಡಿತಾರೆ. ಇನ್ನ ನಮ್ಮ ಹಳೆ ಆಟಗಾರರು ಕಿಂಗ್ ಕೊಹ್ಲಿ ಅವ್ರದ್ದು ಈ ಸಲ ಯಾವ ರೀತಿ ಇರುತ್ತೆ? ಕಿಂಗ್ ಕೊಹ್ಲಿ ಇನ್ನೊಂದು ಈ ಸಲ ವಿಶೇಷತೆ ಏನಂದ್ರೆ, ಈ ಸಲ ಡಬಲ್ ಧಮಾಕ್ ಅನ್ಬೋದು. ಫಸ್ಟ್ ಮ್ಯಾಚ್ RCBದು ಜೊತೆಗೆ ನಮ್ ಕಿಂಗ್ ಕೊಹ್ಲಿ
400 T20s ಮ್ಯಾಚ್ ಆಗುತ್ತೆ ಇವತ್ತಿನ ಮ್ಯಾಚ್ ಇವತ್ತಿನ ಮ್ಯಾಚ್ 400 T20s. ಇಲ್ಲಿವರೆಗೂ ರೋಹಿತ್ ಶರ್ಮಾ ಮತ್ತೆ ದಿನೇಶ್ ಕಾರ್ತಿಕ್ ಅಷ್ಟೇ 400 T20 ಮ್ಯಾಚಸ್ ಕಂಪ್ಲೀಟ್ ಮಾಡಿದ್ರು. ಸೊ ಇವತ್ತು ನಮ್ಮ ಕಿಂಗ್ ಕೊಹ್ಲಿದು 400 T20 ಮ್ಯಾಚ್ ಆಗುತ್ತೆ. ಸೊ ಇದ್ರಲ್ಲಿ ಅವ್ರು ಇನ್ನ ಚೆನ್ನಾಗಿ ಆಡಿ ಒಂದು ಫ್ಯಾನ್ಸ್ಗೆ ಒಳ್ಳೆ ಗಿಫ್ಟ್ ಕೊಡ್ತಾರ ಅಂತ ನಾವು ನೋಡ್ಬೇಕಾಗುತ್ತೆ. ಅಬ್ವಿಯಸ್ಲಿ ಕಿಂಗ್ ಕೊಹ್ಲಿ ಯಾವತ್ತು ಕೈ ಬಿಟ್ಟಿಲ್ಲ, ಫ್ಯಾನ್ಸ್ ಕೈ ಬಿಟ್ಟಿಲ್ಲ. ಅವರು ಅಷ್ಟು ವರ್ಷದಿಂದ RCB ಯ ಬೆನ್ನೆಲುಬಾಗಿ ಚೆನ್ನಾಗಿ ಆಡ್ಕೊಂಡೇ ಬಂದಿದ್ದಾರೆ. ಅವರ ಒಂದು ಕನ್ಸಿಸ್ಟೆನ್ಸಿ ಆಟದಿಂದನೇ RCB ಯಶಸ್ಸು ಇಲ್ಲಿ ತನಕ ಬಂದಿರೋದು. ಹಾಗಾಗಿ ಇವತ್ತೊಂದು ಅದೊಂದು ನಿರೀಕ್ಷೆ ಇದೆ, 400th T20 ಮ್ಯಾಚ್ ಅಲ್ಲಿ ಕಿಂಗ್ ಕೊಹ್ಲಿ ಚೆನ್ನಾಗಿ ಒಂದು ಒಳ್ಳೆ ಸೆಂಚುರಿ ಹೊಡೆದು RCB ಖುಷಿ ಕೊಡ್ತಾರೆ ಅಂತ ಒಂದು ಸೆಂಚುರಿ ಹೊಡಿಬೇಕು, ಮ್ಯಾಚ್ ಅನ್ನು ಗೆಲ್ಲಿಸಬೇಕು ಕೊಡಬೇಕು ಅಂತ ಅದೊಂದು ಕಾಯ್ತಿದ್ದಾರೆ. ಹೌದು ಅದೊಂದು ಹೌದು. ಸೊ ನೀವು ಇದೆಲ್ಲ RCB ದೆಲ್ಲ ನೀವು ಒಂದು ಸ್ಟ್ರಾಂಗ್ ಕಂಟೆಂಟ್ ಎಲ್ಲ ಹೇಳಿದ್ರೆ ಅಂದ್ರೆ ಅವ್ರದ್ದು ಬಲಿಷ್ಠವಾಗಿರೋದು, ನೀವು KKR ಗಮನಿಸಿದ್ರೆ ಯಾವ ರೀತಿ ಇದೆ? ಹೌದು ಅದಂತೂ ಖಂಡಿತ. ಈಗ ನೋಡಿ, ನಾವು RCB ಫ್ಯಾನ್ಸ್ ಅಂತ ಬರೀ RCBನೇ ನಾವು ಹೊಗಳೋದಲ್ಲ, KKR ಅವರ ಒಂದು ಸ್ಟ್ರೆಂತ್ ಅದನ್ನೆಲ್ಲ ನೋಡೋದಾದ್ರೆ RCBಗೆ ಫಸ್ಟ್ ಮ್ಯಾಚ್ ಸ್ವಲ್ಪ ತುಂಬಾ ಚಾಲೆಂಜಿಂಗ್ ಆಗಿ ಅಂತ ನಾನು ಹೇಳ್ಬೋದು. ಈಸಿ ಇಲ್ಲ. ಹೌದು, ಯಾಕಂದ್ರೆ ನಾವು ಅವ್ರದ್ದು ಹೆಡ್ ಟು ಹೆಡ್ ಮ್ಯಾಚಸ್ ನೋಡೋದಾದ್ರೆ ಇಲ್ಲಿವರೆಗೂ 35 ಮ್ಯಾಚ್ ಆಡಿದ್ದಾರೆ ಇವರಿಬ್ರು. ಅದರಲ್ಲಿ 21 ಮ್ಯಾಚ್ KKR ಅವರೇ ಗೆದ್ದಿದ್ದಾರೆ. KKR ಅವರು ಇವ್ರು ಬರೀ 14 ಮ್ಯಾಚ್ ಗೆದ್ದಿದ್ದಾರೆ. ಅಂದ್ರೆ ಹೆಡ್ ಟು ಹೆಡ್ ನೋಡಿದ್ರೆ ಅವ್ರದ್ದು ತುಂಬಾ ಮುಂದೆ ಇದ್ದಾರೆ, ಸ್ವಲ್ಪ ಮುಂದೆ ಇದ್ದಾರೆ. ಮತ್ತೆ ಲಾಸ್ಟ್ ರೀಸೆಂಟ್ ಒಂದು 5 ಮ್ಯಾಚಸ್ ನೋಡೋದಾದ್ರು KKR ಅವರು 4 ಮ್ಯಾಚ್ ಗೆದ್ದಿದ್ದಾರೆ, RCB ಅವರು ಬರೀ ಒಂದೇ ಒಂದು ಮ್ಯಾಚ್ ಗೆದ್ದಿದ್ದಾರೆ. ಸೊ ನಾವು ಹೆಡ್ ಟು ಹೆಡ್ ಏನಾದ್ರು ನಾವು ಪರಿಗಣಿಸಿದ್ರೆ ಅದರಲ್ಲಿ ಅವರು ತುಂಬಾ ಮುಂದೆ ಇದ್ದಾರೆ. ಅವರು ಒಂದು ಬಲಾಢ್ಯವಾಗಿದ್ದಾರೆ ಯಾರು KKR ಟೀಮ್ ಅವರು. ಜೊತೆಗೆ ಈಡನ್ ಗಾರ್ಡನ್ ಅದು ಅವರ ಹೋಮ್ ಪಿಚ್ KKR ಅವರಿಗೆ, ಅದೊಂದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಅಲ್ಲಿ ಕೂಡ ನಾವು ನೋಡೋದಾದ್ರೆ 7 ಬಾರಿ ಅವರು ಮುಖಾಮುಖಿ ಆಗಿದ್ದಾರೆ, 7 ಬಾರಿ. ಅದರಲ್ಲಿ ಅವರೇ ತುಂಬಾ ಮುಂದಿದ್ದಾರೆ ಯಾರು KKR ಟೀಮ್ ಅವರು. ಸೊ ಅದೊಂದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನ KKR ಅವರು ಟೀಮ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಆಟಗಾರ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಬ್ಯಾಟಿಂಗ್ ಯಾವ ರೀತಿ ಇದೆ? ಓಪನರ್ಸ್ ಬ್ಯಾಟಿಂಗ್, ಬೌಲಿಂಗ್ ಯಾವ ರೀತಿ ಇದೆ? ಸ್ಟ್ರಾಂಗ್ ಆಗಿದೆ ಅಂದ್ರೆ KKR ಅವ್ರದ್ದು ನೋಡಿ, ಈಗ ಅವ್ರದ್ದು ಓಪನಿಂಗ್ ನೋಡೋದಾದ್ರೆ ನಾವು ಅಲ್ಲಿ ಸುನಿಲ್ ನರೇನ್ ಅಬ್ವಿಯಸ್ಲಿ ಅವ್ರದ್ದು ಹೆಂಗೆ ಅಂದ್ರೆ ಹೊಡಿಬಡಿ ಆಟ. ಅವರ ಟೀಮಿಗೆ ಅವರು ಪ್ಲಸ್ ಪಾಯಿಂಟ್ ಆದ್ರೂ ಆಗ್ಬೋದು, ಮೈನಸ್ ಆದ್ರೂ ಆಗ್ಬೋದು, ಅವ್ರಿಗೆ ಅದೇನು ಇಂಪ್ಯಾಕ್ಟ್ ಆಗಲ್ಲ. ಯಾಕಂದ್ರೆ ವಿಕೆಟ್ ಬೌಲರ್ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಅಂತ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಪ್ರಮೋಟ್ ಮಾಡಿದ್ದಾರೆ. ಆಕ್ಚುಲಿ ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಆಡ್ತಿದ್ದಾರೆ. ನೀವು RCB ಮ್ಯಾಚ್ ಗಳಲ್ಲಿ ನೋಡಿದ್ರೆ ಅವ್ರು RCB ಮ್ಯಾಚ್ ಮೇಲೆ ಚೆನ್ನಾಗಿ ಆಡಿದ್ದಾರೆ ಸುನಿಲ್ ನರೇನ್. ಪವರ್ ಪ್ಲೇ ಅಲ್ಲಿ ಹೊಡಿಬಡಿ ಆಟ ಆಡಿ ಒಂದಷ್ಟು ರನ್ ಹೊಡೆದು ಹೋಗ್ಬಿಡ್ತಾರೆ. ಸೊ ಅಲ್ಲೇ ಒಂದು ದೊಡ್ಡ ಡ್ರಾಬ್ಯಾಕ್ ಆಗೋಗುತ್ತೆ ನಮ್ಮ RCB ಟೀಮ್ಗೆ. ಸೊ ಅವ್ರದ್ದೊಂದು ಸ್ಟ್ರೆಂತ್, ಜೊತೆಗೆ ಅವರ ಜೊತೆಗೆ ಕ್ವಿಂಟನ್ ಡಿಕಾಕ್ ಅವ್ರ ಬಗ್ಗೆ ಗೊತ್ತೇ ಇದೆ. ಅವ್ರ ವಿಕೆಟ್ ನ ತಗೊಳ್ಳೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಅವ್ರು ಸ್ಪಿನ್ನಿಗೂ ಆಡ್ತಾರೆ, ಪೇಸಿಗೂ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಸೊ ಅವ್ರದ್ದು ಓಪನಿಂಗ್ ತುಂಬಾ ಸ್ಟ್ರಾಂಗ್ ಇದೆ. ನೆಕ್ಸ್ಟ್ ಅಜಿಂಕ್ಯ ರಹಾನೆ ಅವರು ಒಳ್ಳೆ ಅನುಭವಿ ಆಟಗಾರ, ಈಗ ಹೊಸದಾಗಿ ಕ್ಯಾಪ್ಟನ್ಶಿಪ್ ಕೂಡ ತಗೊಂಡಿದ್ದಾರೆ. ಸೊ ಅವ್ರದ್ದು ಒಂದು ಒಳ್ಳೆ ಸ್ಟ್ರೆಂತ್ ಇದೆ. ಮತ್ತೆ ವೆಂಕಟೇಶ್ ಅಯ್ಯರ್ ಅವರಂತೂ ಆರೆಂಜ್ ಕ್ಯಾಪಿಗೆ ಒಳ್ಳೆ ಕಾಂಪಿಟೇಟರ್ ಕೂಡ. ಸೊ ಅವ್ರದ್ದೊಂದು ನೆಕ್ಸ್ಟ್ ನೋಡಿದ್ರೆ ರಿಂಕು ಸಿಂಗು, ಆಮೇಲೆ ಆಂಡ್ರೆ ರಸೆಲ್. ಸೊ ಅವ್ರದ್ದು ಬ್ಯಾಟಿಂಗ್ ಆರ್ಡರ್ ಅಂತೂ ತುಂಬಾ ಸ್ಟ್ರಾಂಗ್ ಇದೆ. ಅದು ಹೋಮ್ ಪಿಚ್ ಅಲ್ಲಿ ಅಂದಾಗ ಅವ್ರಿಗೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಸೊ ನಮ್ಮ RCB ಬೌಲರ್ಸಿಗೆ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರ್ಬೋದು. ಅವ್ರನ್ನ ಫೇಸ್ ಮಾಡೋದು, ಅವ್ರನ್ನ ಕಟ್ ಹಾಕೋದ್ರಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ಒನ್ ಸೈಡ್ ಪಕ್ಕ ಇರಲ್ಲ, ಹೌದೌದು, ಅದು ಇರಲ್ಲ. ಬಟ್ ಸ್ಟಿಲ್ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಇದ್ದೇ ಇರುತ್ತೆ KKR ಅವರಿಗೆ. ಸೊ ನನಗೇನ್ ಅನ್ಸುತ್ತೆ ಅಂದ್ರೆ KKR ಏನಕ್ಕೆ ಸ್ಟ್ರಾಂಗ್ ಅಂತಂದ್ರೆ ಅಲ್ಲಿ ಫಿನಿಶಿಂಗ್ ಚೆನ್ನಾಗಿದೆ. ಫಿನಿಶಿಂಗ್ ಅಲ್ಲಿ ಇಬ್ರು ನೇಮು ಪಕ್ಕ ಅವ್ರಿಬ್ರಲ್ಲಿ ಯಾರೋ ಒಬ್ರು ಕ್ಲಿಕ್ ಆಗಿ, ರಿಂಕು ಸಿಂಗ್ ಒಂದು, ರಸೆಲ್ ಒಂದು. ಸೊ ಹಿಂಗಿದ್ದಾಗ RCB ಅಕಸ್ಮಾತ್ ಚೇಸಿಂಗ್ ಅಲ್ಲಿ ಹೋದಾಗ RCB ಫಿನಿಶರ್ಸ್ ಯಾರು ಬರ್ತಾರೆ? ಅದೇ ಅಲ್ಲಿ ನೋಡ್ಬೋದು ನಾವು. ಲಿವಿಂಗ್ ಸ್ಟೋನ್ ಮಿಡಲ್ ಆರ್ಡರ್ ಅಲ್ಲಿ ಇರ್ತಾರೆ. ಸೊ ಅವ್ರನ್ನ ಡೌನ್ ದಿ ಆರ್ಡರ್ ಕೂಡ ಪ್ರಮೋಟ್ ಮಾಡಬಹುದು. ಲಿವಿಂಗ್ ಸ್ಟೋನ್ ಅವರು ಒಳ್ಳೆ ಆಟಗಾರ. ಜೊತೆಗೆ ಜೊಕೋ ಬೆತೆಲ್ ಅವರು ಕೂಡ ಒಂದು ಫಿನಿಶಿಂಗ್ ರೋಲಿಗೆ ಸೂಟ್ ಆಗುವಂಥದ್ದು. ಬಟ್ ಅವರಿಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇದೆ. ಇನ್ನ ನಮ್ಮ ಜಿತೇಶ್ ಶರ್ಮಾ ಅವ್ರು ನೋಡಿದೀವಿ ಲಾಸ್ಟ್ ಸೀಸನ್ ಗಳಲ್ಲಿ ಎಂತ ಆಟ ಆಡಿದಾರೆ ಅಂತ. ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್. ಸೊ ಆ ಫಿನಿಶಿಂಗ್ ರೋಲಿಗೆ ಅವರು ಸೂಟೇಬಲ್. ಬಟ್ ಸ್ಟಿಲ್ ಒಂದು ಹೈಯೆಸ್ಟ್ ಇಂಪ್ಯಾಕ್ಟ್ ಮಾಡುವಂತ ಕೆಪಬಿಲಿಟಿ ಅವ್ರಿಗಿನ್ನ ಬರಬೇಕು. ಇವ್ರಿದಾರಲ್ಲ ರೋಮನ್ ಶೆಫರ್ಡ್ ಅವರು, ಶೆಫರ್ಡ್ ಕೂಡ ಅಷ್ಟೇ ಒಳ್ಳೊಳ್ಳೆ ಬಿಗ್ ಹಿಟ್ ಗಳನ್ನ ಕೊಡ್ತಾರೆ. ಜೊತೆಗೆ ಬೌಲಿಂಗ್ ಅಲ್ಲಿ ಕೂಡ ಅವ್ರದ್ದು ಎಕ್ಸ್ಟ್ರಾ ಫೇಸ್ ಇಂದ ಬ್ಯಾಟ್ಸ್ಮನ್ ಗೆ ಒಂದ್ ಸ್ವಲ್ಪ ಕಾಡುವಂತ ಆಟಗಾರ. ಸೊ ಅವ್ರು ಆಲ್ರೌಂಡರ್ ಆಗಿ ಅವ್ರನ್ನು ನಾವು ಪರಿಗಣಿಸಬಹುದು. ಸೊ ನೀವು ಹೇಳ್ದಂಗೆ ಅವ್ರ ಫಿನಿಶಿಂಗ್ ರೋಲ್ ಅಲ್ಲಿ ಅವ್ರನ್ನು ಸಹ ನಾವು ಪರಿಗಣಿಸಬಹುದು. ಯಾರನ್ನ ಜೊಕೋ ಬೆತೆಲ್ ಅಲ್ಲ, ಸಾರಿ, ರೋಮನ್ ಶೆಫರ್ಡ್ ಒಂದು ಫಿನಿಶಿಂಗ್ ಅಂದ್ರೆ ಆಲ್ರೌಂಡಿಂಗ್ ಅಲ್ಲಿ ಅವ್ರು ಚೆನ್ನಾಗಿದ್ದಾರೆ. ಫಿನಿಶಿಂಗ್ ಅವರು ಒಳ್ಳೆ ಇದೆ. ಹಂಗಾಗಿ ಇನ್ನ ಬೌಲಿಂಗ್ ಅಲ್ಲಿ ನೋಡೋದಾದ್ರೆ ಗೊತ್ತಿದೆ ನಿಮ್ಗೆ, ಭುವನೇಶ್ವರ್, ಹೆಜಲ್ವುಡ್, ಯಶ್ ದಯಾಲ್. ನೋಡ್ಬೇಕು ಅವ್ರು ಹೇಗೆ ಆಟ ಆಡ್ತಾರೆ ಅಂತ. ಯಶ್ ದಯಾಲಿ ಒಳ್ಳೆ ಹಿಂದಿನ ಸೀಸನ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಆದ್ರೆ ನಮ್ಗೇನೋ ಪ್ಲಸ್ ಪಾಯಿಂಟ್ ಅಂದ್ರೆ ಭುವನೇಶ್ವರ್ ಕುಮಾರ್ ಸ್ವಿಂಗ್ ಬೌಲರ್, ಒಳ್ಳೆ ಲೈನ್ ಅಂಡ್ ಲೆಂತ್ ಇದೆ. ಹಂಗಾಗಿ ನೋಡ್ಬೇಕು ಈ ರಸಲ್ನೆಲ್ಲ ಕಟ್ಟಾಕಕ್ಕೆ ಭುವನೇಶ್ವರ್ ಕುಮಾರ್ ಅಂತವರೇ ಸರಿ. ಒಳ್ಳೆ ಸ್ವಿಂಗ್ ಎಲ್ಲ ಬೋಲ್ ಹಾಕಿ ಚೆನ್ನಾಗಿ ಆಡೋದ್ರಲ್ಲಿ.
ಮತ್ತೊಂದು RCBಗೆ ನಮಗೆ ಆಲ್ರೌಂಡರ್ ಆಗಿ ಕೃಣಾಲ್ ಪಾಂಡ್ಯ ಇದ್ದಾರೆ. ಕೃಣಾಲ್ ಪಾಂಡ್ಯ ಅವ್ರನ್ನ ಯಾವ ರೀತಿ ಯೂಸ್ ಮಾಡ್ತಾರೆ ಯೂಸ್ ಅನ್ನೋದು ಕೂಡ ಇಲ್ಲಿ ಮಾಡ್ತಾರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅದು. ಹೌದು, ನೋಡಕ್ ಹೋದ್ರೆ ನಮ್ಮ RCBಗೆ ಸ್ಪಿನ್ನರ್ಸ್ ನ ಕೊರತೆ ಸ್ವಲ್ಪ ಎದ್ದು ಕಾಣ್ತಿದೆ. ಬಟ್ ಸ್ಟಿಲ್ ಇದನ್ನ ಇವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಕೃಣಾಲ್ ಪಾಂಡ್ಯ ಇರ್ಬೋದು, ಸುಯೇಶ್ ಶರ್ಮಾ ಇರ್ಬೋದು, ಸ್ವಪ್ನಿಲ್ ಸಿಂಗ್ ಇರ್ಬೋದು, ಇವ್ರು 3 ಜನ ಇದ್ದಾರೆ. ಬಟ್ ಅವ್ರ ಕಡೆ ನೋಡಿದ್ರೆ ವರುಣ್ ಚಕ್ರವರ್ತಿ, ಸುನಿಲ್ ನರೇನ್ ಅದ್ಭುತ ಸ್ಪಿನ್ನರ್ಸ್. ಸೊ ಅವ್ರಿಗೆ ಇವ್ರು ಯಾವ ರೀತಿ ಕಾಂಪೀಟ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ಪಿನ್ನರ್ಸ್ಗೆ ಚೆನ್ನಾಗಿ ಪಿಚ್ ಟರ್ನ್ ಆಗುತ್ತೆ ಅಂತ ಒಂದು ಇದು ಇದೆ, ಮಾತಿದೆ. ಸೊ ಚೇಸಿಂಗ್ ಅಲ್ಲಿ ಹಾಗಾಗಿ ಸ್ಪಿನ್ನರ್ಸ್ ಕೂಡ ಆಟ ನೋಡ್ಬೋದು ನಾವು. ಅದ್ರಲ್ಲಿ ಗೊತ್ತಾಗುತ್ತೆ ನಮ್ಗೆ ಇವತ್ತು ಫಸ್ಟ್ ಮ್ಯಾಚ್ ಅಲ್ಲಿ ನಮ್ಮ ಸ್ಪಿನ್ನರ್ಸ್ ಹೇಗೆ ಒಂದು ಫೈಟ್ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ನಾನು ಸುಮ್ಮನೆ ಕೇಳ್ತೀನಿ, RCB ಟಾಸ್ ವಿನ್ ಆದ್ರೆ ಏನ್ ತಗೋಬೇಕು? ಅಬ್ವಿಯಸ್ಲಿ ಚೇಸಿಂಗ್ ಬೆಸ್ಟ್ ಅಂತ ಅನ್ಸುತ್ತೆ. ಅಂದ್ರೆ ನಾವು ಆ ಪಿಚ್ ಅಲ್ಲಿ ಎಲ್ಲ ಓಲ್ಡ್ ರೆಕಾರ್ಡ್ಸ್ ನೋಡೋದಾದ್ರೆ ಅಲ್ಲಿ ಚೇಸ್ ಮಾಡಿರೋರಿಗೆ ತುಂಬಾ ಒಂದು ಬೆನಿಫಿಟ್ ಇದೆ. ಚೇಸ್ ಮಾಡಿದವರಿಗೆ ಓವರ್ ಆಲ್ ಮ್ಯಾಚ್ ಅಲ್ಲಿ ಪೂರ್ತಿ ಮ್ಯಾಚಸ್ ನೋಡಿದ್ರೆ ಚೇಸ್ ಮಾಡಿರೋ ಟೀಮ್ಸ್ ತುಂಬಾ ಹೈಯೆಸ್ಟ್ ಗೆದ್ದಿದೆ. ಸೊ ಹಂಗಾಗಿ ಅದೊಂದು ಪ್ಲಸ್ ಪಾಯಿಂಟ್. ಇನ್ನೊಂದು ಜೊತೆಗೆ ಡ್ಯೂ ಫ್ಯಾಕ್ಟರ್ ಇರುತ್ತಂತೆ, ಅಂದ್ರೆ ಚೇಸಿಂಗ್ ಸೆಕೆಂಡ್ ಇನ್ನಿಂಗ್ಸ್ಗೆ. ಸೊ ಬೌಲರ್ಸಿಗೆ ಅದು ಸ್ವಲ್ಪ ಟಫ್ ಅನ್ಸ್ಬೋದು. ಸೊ ಹಂಗಾಗಿ ಆ ಡ್ಯೂ ಫ್ಯಾಕ್ಟರ್ಸ್ ಕೂಡ ಬ್ಯಾಟಿಂಗಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ಚೇಸ್ ಮಾಡೋರಿಗೆ ಸೊ ಅದೊಂದೊಳ್ಳೆ ಬೆನಿಫಿಟ್ ಇರೋದ್ರಿಂದ ನಮ್ಮ RCB ಏನಾದ್ರು ಟಾಸ್ ಗೆದ್ರೆ ಚೇಸಿಂಗ್ ತಗೊಳ್ಳೋದ್ರಲ್ಲಿ ಮಾತಿಲ್ಲ. ಆಯ್ತು, ಟಾಸ್ ಗೆದ್ರೆ ಹೇಳಿದ್ರಿ, ಟಾಸ್ ಗೆಲ್ಲಿಲ್ಲ, ಫಸ್ಟ್ ಬ್ಯಾಟಿಂಗ್ RCB ಬಂತು. ಎಷ್ಟು ಕೊಡಬೇಕು ಟಾರ್ಗೆಟ್? ಅದು ನೀವು ನೋಡಿದಿರಾ ಈ KKR ಪಿಚ್ ಅಲ್ಲಿ ಹೈಯೆಸ್ಟ್ ರನ್ಗಳು ತುಂಬಾ ಹೋಗ್ತಿರುತ್ತೆ. ಇದೇ KKR ಟೀಮ್ ನಮ್ಮ RCB ಮೇಲೆ 2019ರಲ್ಲಿ 200 ಸಮಥಿಂಗ್ 200 ಎಬೋ ಹೊಡೆದಿದೆ, 222 ಹೊಡೆದು ಗೆದ್ದಿದೆ. ಸೊ ಹಂಗಾಗಿ ಸೊ ನಾವು 200 ಬಿಲೋ ಹೊಡೆದ್ರೆ ಅದನ್ನ ಈಸಿಯಾಗಿ ಚೇಸ್ ಮಾಡುವಂತ ಆಟಗಾರರು KKR ಟೀಮ್ ಅಲ್ಲಿ ಇದ್ದಾರೆ. ಹಂಗಾಗಿ ನಾವು ಅವ್ರಿಗೆ ಒಳ್ಳೆ ಟಫ್ ಕಾಂಪಿಟೇಷನ್ ಕೊಟ್ಟು ಅವರನ್ನ ಸೋಲ್ಸ್ಬೇಕು ಅಂದ್ರೆ ನಾವು ಒಂದು 210 ಆ ಲೆವೆಲ್ಗೆ ನಾವು ಟಾರ್ಗೆಟ್ ಕೊಡ್ಲೇಬೇಕು. 200+ ಕೊಡ್ಲೇಬೇಕು. ಯಾಕಂದ್ರೆ ನೀವು ಗೊತ್ತಿದೆ ನಿಮ್ಗೆ ಅಲ್ಲಿ ಆಂಡ್ರೆ ರಸೆಲ್, ರಿಂಕು ಸಿಂಗ್ ಇವರೆಲ್ಲ ಹೆಂಗೆ ಸೋಲಾ ಮ್ಯಾಚ್ ಗೆಲ್ಲ ಕಡೆ ಹೆಂಗ್ ತಗೊಂಡೋಗ್ತಾರೆ ಹೊಡೆದಿದ್ದಾರೆ. ಹೊಡೆದಿದ್ದಾರೆ. ಹಂಗಾಗಿ ಅಂತ ಬ್ಯಾಟ್ಸ್ಮನ್ ಗಳಿರುವಾಗ ನಾವು ಸ್ವಲ್ಪ ಯೋಚನೆ ಮಾಡಿ ಸ್ಟಾರ್ಟಿಂಗ್ ಪವರ್ ಪ್ಲೇ ಇಂದಾನೆ ಒಳ್ಳೆ ರನ್ ಕೊಟ್ಟು ಹೊಡಿಬೇಕು. ಅಂದ್ರೆ ನನಗೆ ಏನಿಸುತ್ತೆ ಅಂದ್ರೆ RCB ಕಳೆದ ಸೀಸನ್ ಗಳಿಗೆ ಹೋಲಿಸಿದ್ರೆ ಈ ಬಾರಿ ಒಂದು ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇದೆ, ಆಲ್ರೌಂಡರ್ ಇದ್ದಾರೆ, ಮಿಡ್ಲ್ ಆರ್ಡರ್ ಚೆನ್ನಾಗಿದ್ದಾರೆ, ಬೌಲಿಂಗ್ ಕೂಡ ಚೆನ್ನಾಗಿದೆ. ಸೊ ಅಂದ್ರೆ ಬೇರೆ ತಂಡಗಳ ತರ ಅಂದ್ರೆ ಈ CSK, ಮುಂಬೈ, KKR ತರ ಇದು ಕೂಡ ಸ್ಟ್ರಾಂಗ್ ಅಲ್ಲಿ ಇದೆ. ಅಂದ್ರೆ ಒಂದ್ ಸೈಡ್ ನೆಚ್ಕೊಂಡಿಲ್ಲ. ನಮ್ದು ಹೆಂಗೆ ಅಂದ್ರೆ ಲಾಸ್ಟ್ ಟೈಮ್ ಹೆಂಗೆ ಅಂದ್ರೆ ಬರೀ ಬ್ಯಾಟಿಂಗ್ ಅಲ್ಲಿ ಒಂದ್ 2-3 ಜನ ಕೈ ಕೊಟ್ರೆ RCB ಅಲ್ಲಿಗೆ ಸೊ ಆ ತರ ಇದ್ದ ಟೀಮ್ ನ ಈ ತರ ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಬ್ಯಾಲೆನ್ಸ್ಡ್ ಆಗಿದೆ. ಈಗ ಟೀಮ್ ನೋಡಿದ್ರೆ ನಾವು ಬ್ಯಾಲೆನ್ಸ್ಡ್ ಆಗಿದೆ. ಬಟ್ ಸ್ಟಿಲ್ ನೀವು ಆಗ್ಲೇ ಹೇಳಿದ್ರಲ್ಲ, ಹಿಂದಿನ ಸೀಸನ್ ಆಡಿದ 3 ಆಟಗಾರರು ನಮ್ಮ RCB ಟೀಮ್ ಅಲ್ಲಿ ಇದ್ದಾರೆ. ಸೊ ಅಲ್ಲಿ ಒಂದು ಕೋಆರ್ಡಿನೇಷನ್ ಪ್ರಾಬ್ಲಮ್ ಒಂದು ಬಂದೇ ಬರುತ್ತೆ. ಸೊ ಆ ಕೋಆರ್ಡಿನೇಷನ್ ಪ್ರಾಬ್ಲಮ್ ನ ಓವರ್ಕಮ್ ಮಾಡಿ ಅವ್ರವ್ರ ರೋಲ್ ನ ಅವ್ರವ್ರು ಮಾಡಿದ್ರೆ ಖಂಡಿತ ನಮ್ಮ RCB ಬ್ಯಾಲೆನ್ಸ್ಡ್ ಟೀಮ್. ಈಗ ನೋಡಕ್ ಹೋದ್ರೆ ಟಾಪ್ ಆರ್ಡರ್ ನೋಡಕ್ ಹೋದ್ರೆ ವಿರಾಟ್ ಕೊಹ್ಲಿ ಜೊತೆಗೆ ಫಿಲ್ ಸಾಲ್ಟ್ ಒಳ್ಳೆ ಓಪನಿಂಗ್. ಫಿಲ್ ಸಾಲ್ಟ್ ಬಡಿ ಆಟ ಆಡ್ತಾರೆ. ನಮ್ಮ ಕೊಹ್ಲಿ ಸ್ವಲ್ಪ ಸೆಟ್ ಆಗಿ ಒಳ್ಳೆ ಡಿಫೆನ್ಸಿವ್ ಆಟ ಆಡ್ತಾರೆ. ಸೊ ಅದು ಒಳ್ಳೆ ಪ್ಲೇಸ್ಮೆಂಟ್. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ರಜತ್ ಪಟ್ಟಿದಾರ್ ಅಥವಾ ಲಿವಿಂಗ್ ಸ್ಟೋನ್, ಅವ್ರಿಬ್ರಲ್ಲಿ ಒಬ್ರು 1 ಡೌನ್ ಬರ್ತಾರೆ, ಇನ್ನೊಬ್ರು ಸೆಕೆಂಡ್ ಡೌನ್ ಬರ್ತಾರೆ. ಸೊ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಒಳ್ಳೆ ಸ್ಟ್ರಾಂಗ್ ಇದ್ದಾರೆ. ಇನ್ನು ಮಿಡಲ್ ಆರ್ಡರ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ, ಲಿವಿಂಗ್ ಸ್ಟೋನು ಅಥವಾ ಯಾರು ಜಿತೇಶ್ ಶರ್ಮಾ, ಶೆಫರ್ಡ್ ಆಗಿದ್ರೆ ಟೀಮ್ ಡೇವಿಡ್ ಇದ್ದಾರೆ. ಅವ್ರನ್ನೆಲ್ಲ ಹೆಂಗ್ ಬಳಸ್ಕೊಂತಾರೆ ಅಂತ ಈಗ ನಮಗೆ ಹೆಸರು ಸಾಕಷ್ಟಿದೆ, ಬಟ್ ಆಡೋದು 11 ಜನ. ಯಾವ ತರ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಳಿದಂಗೆ ನೋಡಿ, ಈಗ ಪಡಿಕ್ಕಲ್ಲು ಪಾಪ RCB ಇದ್ದಾಗ ಚೆನ್ನಾಗಿ ಆಡಿದ್ರು, ಆದ್ರೆ ಅವರು RCB ಬಿಟ್ಟ ಮೇಲೆ ಅಂತ ಅವ್ರದ್ದು ಆಟ ಬಂದಿಲ್ಲ. ಸೊ ಈಗ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಅದು ಕನ್ನಡಿಗ, ನಮ್ಮ ಹೇಳ್ತಿದ್ರು ನಮ್ಮ RCB ಕನ್ನಡ ಆಟಗಾರರು ಇಲ್ಲ ಅಂತ. ಸೊ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ಈಗ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಈಗ RCB ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಗೆ ಚಾನ್ಸ್ ಕೊಡುತ್ತೆ ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೆ ಓಪನಿಂಗ್ ಆಗಿ ಕಳಿಸ್ತಾರಾ ಅಥವಾ ಡೌನ್ ದಿ ಆರ್ಡರ್ ಪ್ರಮೋಟ್ ಮಾಡ್ತಾರಾ ಏನ್ ಗೊತ್ತಿಲ್ಲ. ಬಟ್ ಅವ್ರಿಗೆ ಒಳ್ಳೆ ಚಾನ್ಸ್ ಕೊಟ್ಟು ಅವ್ರನ್ನ ಒಳ್ಳೆ ಪ್ರಿಪೇರ್ ಮಾಡಿದ್ರೆ ಅವರು ಕೂಡ ಒಳ್ಳೆ ಆಟಗಾರ. ನೀವು ಹೇಳ್ದಂಗೆ ಯಾರನ್ನಂತ ಆಡಿಸ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಇವತ್ತು ಗೊತ್ತಾಗುತ್ತೆ. ಫಸ್ಟ್ ಮ್ಯಾಚ್ ಅಲ್ಲಿ ಯಾರ್ಯಾರ್ದು ಅವ್ರು ಬ್ಯಾಟಿಂಗ್ ಆರ್ಡರ್ ಏನು, ಬೌಲರ್ಸ್ ಯಾರ್ಯಾರು ಬಳಸ್ಕೊಳ್ತಾರೆ, ಒಳ್ಳೆ ಆಪರ್ಚುನಿಟೀಸ್ ಇದೆ, ಒಳ್ಳೆ ಚಾನ್ಸಸ್ ಇದೆ. ಸೊ ನೋಡ್ಬೇಕು ಅದು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದೇ ಈಗ ಇನ್ನೊಂದು ಕ್ಯೂರಿಯಾಸಿಟಿ ಇರೋದು. ಹೌದೌದು. ಓಕೆ. ಮತ್ತೆ ಇನ್ನೊಂದು, ಇದು 18ನೇ ಸೀಸನ್, ಕೊಹ್ಲಿದು ನಂಬರ್ 18 ಸಿಮಿಲರ್ ಇದೆ. ಈ ಸಲ ಪಕ್ಕ ಕಪ್ ಹೊಡಿತಾರೆ ಅಂತ ಹೇಳ್ತಿದ್ದಾರೆ. ಅದನ್ನ ನೋಡ್ಬೇಕು. ಈಗ ವಿರಾಟ್ ಕೊಹ್ಲಿ ಅವ್ರದ್ದು ಲಾಸ್ಟ್ ಮ್ಯಾಚಸ್ ಇನ್ನು IPL ನೆಕ್ಸ್ಟ್ ಸೀಸನ್ ಆಡ್ತಾರೋ ಗೊತ್ತಿಲ್ಲ. ಸೊ RCBಗೆ ಬ್ಯಾಕ್ ಬೋನ್ ಆಗಿದ್ದಂತಹ ಪ್ಲೇಯರು. ಸೊ ಹಾಗಾಗಿ ಒಂದು ಖುಷಿ ಅಂತೂ ಇದ್ದೇ ಇರುತ್ತೆ ನಮ್ಗೆ, ವಿರಾಟ್ ಕೊಹ್ಲಿ ಗೆಲ್ಸ್ಬೇಕು ಅಂತ. ನೋಡ್ಬೇಕು ಅವ್ರು ಹೇಗೆ ಆಡ್ತಾರೆ ಅನ್ನೋದನ್ನ. ಅಬ್ವಿಯಸ್ಲಿ ಅವ್ರು ಒಳ್ಳೆ ಫಾರ್ಮ್ ಅಲ್ಲೇ ಇದ್ದಾರೆ. T20 ರಿಟೈರ್ಡ್ ಕೊಟ್ಟಿರ್ಬೋದು,
ಬಟ್ ODI ಎಲ್ಲ ಒಳ್ಳೆ ಆಟ ಆಡಿದ್ದಾರೆ. ಹ್ಮ್. ಸೊ ಅವರಿಗೆ ಅದೊಂದು ಏನಂದ್ರೆ ಡ್ರಾಬ್ಯಾಕ್ ಆಗ್ಬೋದು, ಅಂದ್ರೆ T20 ಎಕ್ಸ್ಪೀರಿಯನ್ಸ್ ಇಲ್ಲ, T20 ಮ್ಯಾಚಸ್ ಆಡಿಲ್ಲ ಅವರು, ಹೌದು. ಸೊ ರಿಟೈರ್ಡ್ ಕೊಟ್ಟು ಆಗಿದೆ. ಹ್ಮ್. ಸೊ ಅದೊಂದು ಡ್ರಾಬ್ಯಾಕ್ ಬಿಟ್ರೆ ಅವರು ಒಳ್ಳೆ ಅದ್ಭುತ ಆಟ ಆಡ್ತಾರೆ ಅನ್ನೋದು ನಿರೀಕ್ಷೆ ಇದೆ ಅಷ್ಟೇ. ಅಂದ್ರೆ ಕಳಪೆ ಅಂತೂ ಆಗಲ್ಲ, at least ಆಗಲ್ಲ, ಹೌದು, ಒಂದು ಆರೆಂಜ್ ಕ್ಯಾಂಪ್ ರೇಸ್ ಅಲ್ಲಿ ಅವರು ಇದ್ದೇ ಇರ್ತಾರೆ ಅಂತ ಹ್ಮ್. ಅದೊಂದು. ಸೊ ಒಟ್ಟಿನಲ್ಲಿ ಹರಿ ಏನಂತಂದ್ರೆ KKR ಒಂದು ಎಲ್ಲ ಕಂಪೇರ್ ಮಾಡಿದ್ರೆ KKR ಸ್ಟ್ರಾಂಗ್ ಇದೆ. ಹೌದು, ಆದ್ರೆ ನಮ್ಮ RCB ಟೀಮು ಯಾವ ರೀತಿ ಅಂತ ಗೊತ್ತು. ನೀವು ಯಾವ್ದೇ ಟೀಮ್ ಆಗಿರ್ಬೋದು, ಹೌದು. ಫ್ಯಾನ್ಸು ಬಿಟ್ಕೊಡಲ್ಲ, ಆಟಗಾರರು ಬಿಟ್ಕೊಡಲ್ಲ, ಲೆಕ್ಕಾಚಾರನೇ ತಲೆ ಕೆಳಗೆ ಮಾಡ್ಬಿಡ್ತಾರೆ. ಅಂದ್ರೆ ನೀವು ನೋಡಿ ಯಾವ ಸೀಸನ್ ಅಲ್ಲಿ ಅನ್ಸುತ್ತೆ 0.1% ಚಾನ್ಸ್ ಇದ್ದಿದ್ದು play off ಹೋಗಕ್ಕೆ. ಚೆನ್ನೈನ ಹೊಡೆದ್ಬಿಟ್ಟು ಹೋಗಿದ್ದು, ಅದು ಒಂಥರ ಕಪ್ ಗೆದ್ದಷ್ಟೇ ಅಷ್ಟು ಹೌದು. ಸೆಲೆಬ್ರೇಷನ್ ಮಾಡಿದ್ರು. ಸೊ ನಮ್ಮ RCB ಹಂಗೆ ಹೇಳಕ್ಕಾಗಲ್ಲ, ನಿರಾಸೆ ಮೂಡ್ಸಲ್ಲ, ಅಭಿಮಾನಿಗಳಿಗಂತೂ ನಿರಾಸೆ ಮೂಡ್ಸಲ್ಲ. ಸೊ ಹಂಗಾಗಿ 2008ನ ಸೇಡ್ ತೀರಿಸ್ಕೊಂಡು ಇವತ್ತು ಅದ್ಭುತವಾಗಿ ಆಟವಾಡಿ ನಮ್ಮ ಫ್ಯಾನ್ಸ್ಗೆ ಒಂದು ಒಳ್ಳೆ ಖುಷಿ ಕೊಡ್ಬೇಕು, ಮನೋರಂಜನೆ ಕೊಡ್ಬೇಕು ಅನ್ನೋದು ಒಂದು RCB ಫ್ಯಾನ್ಸ್ಗಳ ಜೊತೆ ನಮ್ಮ ಉದ್ದೇಶ ಕೂಡ ಅದು. ಸೊ ಇವತ್ತು ವರುಣ ಯಾವುದೇ ರೀತಿಯ ಅಡ್ಡಿ ಆತಂಕ ಮಾಡದೆ, ಮಳೆ ಬರದೇ ಇದ್ರೆ ಮ್ಯಾಚ್ ಅದ್ಭುತವಾಗಿ ನಡೆಯುತ್ತೆ ಅಂತ. ಸೊ RCBಗೆ ನಮ್ಮ ಸಪೋರ್ಟ್ ಕೂಡ ಇರುತ್ತೆ. ಇದಿಷ್ಟು ನಮ್ಮ RCBಯ ಒಂದು ಬಲ RCB KKR ಬಲ. ಸೊ ಫ್ಯಾನ್ಸ್ಗಳ ಜೊತೆ ನಮ್ಮ ಉದ್ದೇಶನೂ ಕೂಡ ಅಂದ್ರೆ ಈ ಮ್ಯಾಚ್ ಅಲ್ಲಿ 2008 ಹೀನಾಯ ಸೋಲಿನ ಸೇಡ್ ತೀರಿಸ್ಕೊಂಡು ಇವತ್ತು ತೀರ್ಸ್ಕೊಳ್ಳೋಕೆ ಒಳ್ಳೆ ಅವಕಾಶ. ಉದ್ಘಾಟನಾ ಪಂದ್ಯದಲ್ಲಿ ಆತರ ಒಂದು ಹೀನಾಯ ಸೋಲಾಗಿರೋದು ಮತ್ತೆ 17 ವರ್ಷ ಆಗಿರ್ಮೇಲೆ ಬಂದಿರೋದು. ಸೊ ಮತ್ತೆ ಚಾನ್ಸ್ ಸಿಗುತ್ತೆ, ಒಳ್ಳೆ ಚಾನ್ಸ್ ಸಿಕ್ಕಿದೆ ಈಗ. ಸೊ ಈ ಸೀಸನ್ ಫಸ್ಟ್ ಮ್ಯಾಚ್ ಗೆದ್ದು ಆ ಜೋಶ್ನ ಇಡೀ ಸೀಸನ್ ಕಂಟಿನ್ಯೂ ಮಾಡ್ಬೇಕನ್ನೋದೇ ನಮ್ಮ ಆಶಯ ಕೂಡ ಹೌದು. ಸೊ ನೋಡ್ಬೇಕು ಹೇಗ್ ಆಡ್ತಾರೆ RCB ಆಟಗಾರರು ಅಂತ. ಮಳೆ ಒಂದು ಬರ್ದೇ ಇದ್ರೆ ಸಾಕು, ಅದೊಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗದೆ ಇದ್ರೆ ಮಳೆರಾಯ ನಾವು ಇವತ್ತು RCBಗೆ ಫ್ಯಾನ್ಸ್ಗೆ ಪಕ್ಕ ಒಂದು ಒಳ್ಳೆ ಹಬ್ಬದ ವಾತಾವರಣ. ಹೌದು, ನೋಡ್ಬೇಕು ಎಲ್ಲಾ ಲೆಕ್ಕಾಚಾರವನ್ನ ತಲೆ ಕೆಳಗೆ ಹಾಕ್ಸಿದ್ದಾರೆ ನಮ್ಮ RCB ಆಟಗಾರರು. ಅಂತದ್ರಲ್ಲಿ ಈಗ KKR ಅವರಿಗೆ ಫ್ರೆಂಡ್ಲಿ ಎಲ್ಲ ಇದೆ, ಫ್ರೆಂಡ್ಲಿ ಆಗಿ ಅವರ ಬ್ಯಾಟಿಂಗು ಏನು ಹೋಮ್ ಪಿಚ್ ಅದು ಇದೆಲ್ಲ, ಅದನ್ನ ಮಟ್ಟ ಹಾಕೋದ್ ನಮ್ಮ RCB ಆಟಗಾರಿಗೆ ಕಷ್ಟ ಅಲ್ಲ. ಸೊ ನೋಡ್ಬೇಕು ಹಿಂಗ್ ಆಡ್ತಾರೆ ಅನ್ನೋದೊಂದು ಕುತೂಹಲ. ಇಲ್ಲಿ ಏನೇ ಆದ್ರೂ ನಮ್ಮ RCBಗೆ ಜೈ ಅಂತ ಹೇಳ್ಬೇಕಷ್ಟೇ. ಕಪ್ ನಮ್ದೇ ಅಂತ, ಕಪ್ ನಮ್ದೇ. ಓಕೆ RCBಗೆ ಫ್ಯಾನ್ಸ್ಗಳ ಜೊತೆ ನಮ್ಮ ಸಪೋರ್ಟ್ ಕೂಡ ಇದ್ದೇ ಇರುತ್ತೆ. ಸೊ ವೀಕ್ಷಕರೇ, ಇದಿಷ್ಟು ಇಂದಿನ ಮ್ಯಾಚ್ನ ಒಂದು ವಿವರಣೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.